ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮ್ಮ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ನಿಪ್ಪಟ್ಟು ಹಿತ್ಕವರೆ ಬೇಳೆ ನಿಪ್ಪಟ್ಟು ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಿಪ್ಪಟ್ಟಿಗೆ ಈ ರೀತಿ ಫಸ್ಟು ಕಡಲೆಕಾಯಿ ಬೀಜನ ಅರ್ಧ ಕಪ್ಪಾಗಷ್ಟು ಕಡಲೆಕಾಯಿ ಬೀಜನ ಹುರಿದು ಇಟ್ಕೊಳ್ಬೇಕು. ಹಾಗೆ ಇನ್ನೊಂದು ಅರ್ಧ ಕಪ್ಪಾಗಷ್ಟು ಹುರುಗಡ್ಲೆನೂ ಸಹ ಹಾಕ್ಕೊಂಡು ಮಿಕ್ಸಿಲಿ ತರಿಯಾಗಿ ರುಬ್ಬಿಟ್ಕೊಂಡು ಬಿಡಬೇಕು. ಎರಡನ್ನು ನೋಡಿ, ಈ ರೀತಿ ನೈಸ್ ಮಾಡಬಾರ್ದು, ತರಿಯಾಗಿ ರುಬ್ಬಿಟ್ಕೊಳ್ಬೇಕು. ಈ ಕಡೆ 2 ಕಪ್ಪಾಗಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. 2 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಮೈದಾ ಹಿಟ್ಟು ಹಾಕಿದ್ದೀನಿ. ಹಾಗೆ ಇನ್ನರ್ಧ ಕಪ್ಪು ರವೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಆಮೇಲೆ ಎಲ್ಲ ಎಕ್ಸ್ಟ್ರಾ ಏನೇನು ಅದಕ್ಕೆ ಬೇಕು ಮಸಾಲೆಗಳೆಲ್ಲ ಅದೆಲ್ಲ 1 ಬೈ 1 ಹಾಕ್ಕೊಳ್ತಾ ಹೋಗೋಣ. ಈಗ ಫಸ್ಟು 1 ಸ್ಪೂನು ಎಳ್ಳು ಹಾಕ್ಕೊಂಡೆ, 1 ಸ್ಪೂನು ಜೀರಿಗೆ ಹಾಕ್ಕೊಂಡೆ, ಹಾಗೆ 1 ಸ್ಪೂನು ಖಾರ ಪುಡಿ ಹಾಕ್ಕೊಂಡೆ, ಸ್ವಲ್ಪ ಇಂಗು ಹಾಕ್ಕೋಬೇಕು. ಹಾಗೆ 1 ಸ್ಪೂನು ಉಪ್ಪು ಹಾಕ್ಕೊಳ್ಬೇಕು. ಇದಿಷ್ಟೂ ಈ ಹಿಟ್ಟಿಗೆ ಕಲಿಸ್ಕೊಳ್ಬೇಕಾಗಿರೋದು. ಉಪ್ಪು ಹಾಕ್ಕೊಂಡ್ಬಿಟ್ಟು ಆಮೇಲೆ ಇದು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಕಡಲೆಕಾಯಿ ಬೀಜ ಮತ್ತು ಹುರುಗಡ್ಲೆ, ಅದನ್ನು ಮತ್ತು ಬೇಯಿಸಿರೋಂಥ ಅವರೆ ಬೇಳೆನ ಅದಷ್ಟನ್ನು ಹಾಕಿಬಿಟ್ಟು ಮೇಲಿಂದ 2 ಸ್ಪೂನು ಬಿಸಿ ಎಣ್ಣೆ, ಕಾದ ಎಣ್ಣೆನ ಅದಕ್ಕೆ ಹಿಟ್ಟಿಗೆ ನಾವು ಕಲಿಸ್ಕೊಳ್ಬೇಕಾಗತ್ತೆ. ಈಗ ಒಂದು ಲೈಟಾಗಿ ಫಸ್ಟ್ ಒಂದು ಸರಿ ನೀರು ಹಾಕೋಕ್ಕಿಂತ ಮುಂಚೆ ಇದನ್ನೆಲ್ಲ ಲೈಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಆ ಎಣ್ಣೆ ಎಲ್ಲ ಕಡೆನೂ ಬೆರೆಯೋ ಥರ. ಹಾಗೆ ಕರಿಬೇವು ಒಂದು ಸ್ವಲ್ಪ ಹಾಕ್ಕೊಂಡೆ. ನೋಡಿ, ಎಲ್ಲನೂ ಫಸ್ಟು ಹಿಟ್ಟಿಗೆ ಬೆರೆತು ಹೋಗೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಿಧಾನಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋದಷ್ಟೇ. ನೋಡಿ, ಆಮೇಲೆ ಒಂದೇ ಸರಿ ಹಾಕ್ಕೊಳ್ಬೇಡಿ, ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ನೋಡಿಕೊಂಡು ಕಲಿಸ್ಕೊಳ್ಳಿ. ಆ ರೀತಿಯೇ ಕಲಿಸ್ತಾ ಈ ಥರ ಚೆನ್ನಾಗಿ ಹೀಗೆ ಮುದ್ದೆ ಆಗಂಗೆ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಅದನ್ನು ಈ ರೀತಿ ಚೆನ್ನಾಗಿ ತಟ್ಟಿಬಿಟ್ಟು ತೀರಾ ತೆಳ್ಳಗೆ ಮಾಡಬೇಡಿ, ಸ್ವಲ್ಪ ದಪ್ಪ ಇರಲಿ. ತೆಳ್ಳಗೆ ಮಾಡಿದ್ರೆ ಗಟ್ಟಿ ಆಗಿಬಿಡತ್ತೆ, ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಇರಲಿ. ಅದನ್ನು ಈ ರೀತಿ ತಟ್ಕೊಂಡ್ಬಿಟ್ಟು ಒಲೆ ಮೇಲೆ ಎಣ್ಣೆ ಇಟ್ಬಿಟ್ಟು 1 ಬೈ 1 ಈ ಥರ ಹಾಕಿ ಎರಡೂ ಕಡೆ ಮಗಚಿಬಿಟ್ಟು ಚೆನ್ನಾಗಿ ಇದನ್ನು ಡೀಪ್ ಫ್ರೈ ಮಾಡಿ. ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಇದು. ಒಳ್ಳೆ ಚಳಿ ಮಳೆಗೂ ಚೆನ್ನಾಗಿರುತ್ತೆ, ಪ್ಲಸ್ ಅವರೆಕಾಯಿ ಬೀಳೋದ್ರಿಂದ ಇನ್ನೂ ಒಂಥರ ಸ್ಪೆಷಲ್ ಟೇಸ್ಟನ್ನು ಕೊಡುತ್ತೆ. ಈ ರೀತಿ ಎರಡೂ ಕಡೆನೂ ಒಂಥರ ಹೊಂಬಣ್ಣ ಬರೋ ಹಾಗೆ ಕಪ್ ಮಾಡ್ಕೊಳ್ಬೇಡಿ, ಸ್ವಲ್ಪ ಕೆಂಪಾದರೆ ಸಾಕು. ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರೋ ನಿಪ್ಪಟ್ಟು ರೆಡಿ ಆಗುತ್ತೆ. ಗರಿ ಆಗಿರುತ್ತೆ, ತುಂಬ ಚೆನ್ನಾಗೇ ಆಗಿದೆ. ಸೊ ನೀವು ಸಹ ಖಂಡಿತ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.